ಅಲ್ಲ ವ್ಲಾಗಿಂಗ್ ಯೂಟ್ಯೂಬ್ ಬ್ಲಾಗ್. ಇಲ್ಲ ನಾವು ಸ್ಟಾರ್ಟಿಂಗಲ್ಲಿ ಬೆಂಗಳೂರಿಗೆ ಬಂದಳಿಕೆ ನಮ್ಮ ಲೈಫ್ ಅದ್ರಲ್ಲಿ ನಮ್ಮ ಜರ್ನಿನ ಎಲ್ಲಿಂದ ಸ್ಟಾರ್ಟ್ ಮಾಡಿ ಗೊತ್ತಿತ್ತಾ? ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ದಾರಿಗೆ ಗೊತ್ತಿರುತ್ತೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋದಕ್ಕೆ. ಆ ಫ್ಯಾನ್ ಬೆಂಡ್ ಮಾಡೋದು, ಹಡಿ ಮಾಡೋದು, ಕುಣೋದು, ಪಟಾಕಿ ಹೊಡ್ಸೋದು ಎಲ್ಲದು. ಸೊ ಆ ಜಾಗನ ಇವತ್ತೊಂದ್ಸಲ ಕಡ್ಕ ಒಪ್ಪಂದೇಳಿ ಹೊರಟಿದ್ದ. ಹೆಂಗಲ್ಲ ಮೆಮೊರೀಸ್ ಕಮ್ ಬ್ಯಾಕ್. ಮೆಮೊರೀಸ್ ತುಂಬ ಮೆಮೊರಿ ಇತ್ತು ಆ ಜಾಗದಾಗೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತೇ ತನಕಂತೆ ತಮ್ಮನೇಲಿ ಕಂಡ ಹೋಗ್ಬಿಟ್ಟ ಒಂದ್ಸಲ ವಿಸಿಟ್ ಮಾಡಿವಪ್ಪ. ಅಣ್ಣ ಒಂದು ಮಾತು ಹೇಳಿದ್ರು, ಏನಂತ, ಯಾಕಪ್ಪ ಹೋಗ್ತೀರಾ ಇಲ್ಲೇ ಇರಿ ಅಂತ. ಆದ್ರೂ ಅವ್ರಿಗೆ ಎಷ್ಟೇ ನೋವಾದ್ರೂ ತುಂಬ ಇದೆಲ್ಲ ರೋಡು ಫುಲ್ ಗುಂಡಿ ಇತ್ತು. ಮಳೆಗಾಲದಾಗ ಈ ರೋಡಲ್ಲಿ ಹೆಂಗೆ ತಿರ್ಗಾಡ್ತಿದ್ವಿ ನಾವು. ಆಫ್ ರೋಡಿಂಗು ಅದು ಅಲ್ಲ, ನಡ್ಕೊಂಡು ಹೋಗ್ತಿದ್ದ ನಾವು, ಗಾಡಿ ತೆಗಿತಿದ್ದಿಲ್ಲ, ಕ್ಯಾಬ್ ಬೇರೆ ಇಲ್ಲಿ ಬರ್ತಾ ಇದ್ದಿದ್ದಲ್ಲ. ಹೆಸರು ಪಿ ಜಿ ಹೋದ್ರೆ ಬಿಡ್ತಾನೇನೋ ನನ್ಗೆ ಯಾಕೋ ಡೌಟಪ್ಪ. ಅಣ್ಣ ಆ ಥರ ಅಲ್ಲ. ನೆನ್ಪಿತ್ತಾ? ಇಲ್ಲಿ ನಮ್ದು ಸರ್ಕಲ್ ಇಲ್ಲಿ ಕೂತ್ಕೊಳ್ಳೋದು. ಈ ಗೋಡ ಫುಲ್ ಚೇಂಜ್ ಮಾಡೋದ್ರಲ್ಲಿ ಕಟ್ತಾ ಇದೆ. ಹಾಂ ಎಸ್ ಈ ಸೋಫಾ ಸೆಟ್ಟಲ್ಲಿ ಹಾಕೋರು. ಓಯ್ ನಮಸ್ಕಾರ. ಹಾಂ ಬಂದ್ರಾ? ಹಾಂ ಇದು ನಮ್ಮ ಹಳೆ ಪಿ ಜಿ. ಹೆಂಗಿದೆ ಊಟದ ಓಕೆನಾ? ನಾವು ಆರಾಮಾಗಿದ್ದೀವಿ ರೂಮಿಗೆ ಹೋಗ್ಬಿಟ್ಟು. ರೈಸ್ ಇದೆ ಕಣಿ ನಾವು ಹಡಿ ಮಾಡಿದಂಥ ಪಿ ಜಿ. ಸೊ ಹಿಂಗೆ ಹೋಯ್ ಗೊತ್ತಾಯ್ತಾ? ಚೆನ್ನಾಗಿದ್ದೀರಾ? ಪಿ ಜಿನ ನಾವು ಕಲ್ತ ಹಾಡಿ ಮಾಡಿದಂಥ ಪಿ ಜಿ ಅಲ್ಲ ಇದು. ಒಂದ್ಸಲ ರೂಮ್ ಟೂರ್ ಮಾಡಿ ಬಾಪಲ್ಲ, ಇಡೀ ರೂಮ್ ತೋರಿಸ್ಬಿಟ್ಟು ನಮ್ಮ ರೂಮು ಎಲ್ಲ ಆಯ್ತಾ? ಅಯ್ಯೋ ಸಚಿನ್ ಕೇಳಿದ್ರ ಆಂಟಿ ಗೊತ್ತಿಲ್ಲ ಅಂತಾರೆ. ನಾವೆಲ್ಲ ಫೇಮಸ್ ಆಗಿದ್ವು, ನೀವು ಏನು ಗೊತ್ತಿಲ್ಲ ಅಂತಾರೆ ಆಂಟಿ. ನಮ್ಮ ಹೆಸರು ಹೇಳಿದ್ರೆ ಅವ್ರ ಯಾವ ಕಂಪ್ನಿ ಬ್ರೋ? ಸ್ಯಾಡ್ಸಾ? ಬೈಂದೂರಾ? ಗೊತ್ತಿದ್ದಾಗ ಶಾಕ್ ಐತಿ ಕಂಡ. ನಾವು ಇದೇ ರೂಮ್ ಆಚೆ ರೂಮ್ ಇದ್ದಾವೆ. ಹಾಂ ಅದೇ ಹೇಳಿದೆ. ಬೈಂದೂರಿಂದ ಬಂದಿದ್ದಾ ನೋಡಿ ಫ್ರೆಂಡ್ಸ್, ವ್ಯಾಲೆಂಟೈನ್ಸ್ಗೆ ಬೋಳಿ ಮಗನಿಗೆ ಗ್ಲಾಸ್ ಇಲ್ಲ ಇನ್ನು ಬಂದಿಲ್ಲ ಗ್ಲಾಸ್. ಅದು ಬೇಡ ಬೇಡ ಇಲ್ಲ ಗಮ್ತ ಲಾಕ್ ಇದು ನಮ್ಮ ರೂಮು. ಇದೇ ಕಡೆ ನಾವು ಹಡಿ ಮಾಡೋದು ಪಿ ಜಿ. ಬೆಂಗಳೂರು ಸ್ಟಾರ್ಟಿಂಗ್ ಬಂದಳಿಕೆ ಈ ಪಿ ಜಿಯಲ್ಲಿ ತುಂಬ ಇತ್ತು ನೆನಪು. ಇಲ್ಲಿ ಬಾರೇ ಏಯ್, ತುಂಬ ನೆನಪಿತ್ತು ಈ ಪಿ ಜಿಯಲ್ಲೇ. ಹೇಳೋಕ್ಕಷ್ಟು ಕಷ್ಟ. ಪ್ಯಾನ್ ಬೆಂಡ್ ಮಾಡೋದು, ಪಟಾಕಿ ಹೊಡ್ಸೋದು, ಪ್ರತಿಯೊಂದು ಇಲ್ಲೇ ಕಡೆ ಪ್ರತಿಯೊಂದು ಪಟಾಕಿ. ಪಾಪ ಶ್ರೀನಿವಾಸನಲ್ಲಿ ಪಿ ಜಿ ಓನರ್ ಅವನಿಗೊಂದು ಕಾಟ ಕೊಟ್ಟಿದ್ದು ಯಾವ ನಮ್ಮನಿ ಮಾರ. ಎಲ್ಲ ಹಂಗೆ ಇತ್ತು. ಇದು ಲೊಕೇಟ್ ಆದ ಬೇಗೂರಲ್ಲೇ. ಬೇಗೂರು ಅಂತ ಹೇಳಿದ್ರೆ ಏರ್ಪೋರ್ಟಿಂದ ಒಂದು 4 ಕಿಲೋಮೀಟ್ರ್ ಅಂತ. ಬಂದು ಸೇರ್ಕೊಂಡು ಮೋಸ್ಟ್ಲಿ ವೇಕೆನ್ಸಿ ಅನ್ಸುತ್ತೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಂದ್ಕೊಳ್ಬೇಡಿ, ಯಾಕೆ ಪ್ರಮೋಷನ್ ಅಲ್ಲ, ಡೋಂಟ್ ಹಿಂಗೆ ಕಂಡ್ರೆ ಇಲ್ಲೇ ಇತ್ತು ರನ್ವೇ, ಆಚೆಗೆ ರನ್ವೇ ಆಯ್ತಾ. ಕಡೆ ಫ್ಯಾನ್ ಬೆಂಡ್ ಮಾಡೋದು. ಅವ್ನು ಚಾಕ್ಲೇಟ್ ಬಂದಂಗೆ ಕಾಲು ಕೈಯೆಲ್ಲ ವಿಡಿಯೋ ಮಾಡಿದ್ರ. ಹಳೆ ಮಿಷನ್ ಎಲ್ಲ ಇತ್ತು ನಿಮ್ದು? ಇದು ಹೊಸ ಮಿಷಿನ್ ಪರವಾಗಿಲ್ಲ ಮಗ. ಹಳೆ ಮಿಷಿನ್ ಮೂಲ ಮಿಷಿನ್ ಬಂದೈತೆ. ಇಲ್ಲಿ ಎಷ್ಟು ರೀಲ್ಸ್ ಮಾಡಿದ್ಯಾ? ಇದೇ ಹಿಂಗೆ ಒಂದು ಸೈಡ್ ಅಲ್ಲ, ನೀನು ಇಲ್ಲಿ ಎಷ್ಟು ಲಾಕ್ಸ್ ಮಾಡಿದ್ಯಾ ಅಲ್ಲ, ಇಲ್ಲೇ ನಿಂತ್ಕೊಂಡು. ಏನೋ ನೀನು ಬೆಳೆಸಿದ ಪಿ ಜಿ ಇದು. ನಾನು ಬೆಳೆಸಿದ್ದು 4 ವೀಡಿಯೋ ಮಾಡಿದೆ ಮಗ. ಇಲ್ಲಿ ಪಿ ಜಿ ಬಿಟ್ಟದೇ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡೋದು ಅಲ್ಲ, ಒಳ್ಳೆ ಇಂಪ್ರೂವ್ಮೆಂಟ್ ಮಾಡೋದು ಪಿ ಜಿ.
ಮೊದಲು ಎಂಥದಿಲ್ಲ ಆಯ್ತು ಸೋಫಾ ಸೆಟ್. ಮಾಡ್ತಾ ಇದ್ದ ಮಗ ನೀರು ಇಳ್ಗಂಡು ತುಂಬಿಸ್ಬಿಡೋದು ಅಲ್ಲ ಅದು ಆಟೋಮೆಟಿಕ್. ಇವಾಗ ಶಾಕ್ ಆಗಿರೋದು ಬಿಡು. ಬೆಳಿಗ್ಗೆ ತಿಂಡಿಗೆ ಇದು ತಿಂಡಿ ಮಾಡ್ರು. ಹಾಂ ತಿಂಡಿ ಮಾಡಿ. ಮಾಡಿ ಟೈಮ್ ಎಷ್ಟಿದೆ? ಇದು ನಮ್ಮ ರೆಸಾರ್ಟ್ ಹಾಂ ಹಿಡ್ಕೊ ಏನ್ ಬೇಡ ನೀವು ಬಂದು ಸಾಕು. ಒಂದು ವರ್ಷ ಇದೆ ಕೊಡಿ ನೋಡ್ತೀರಾ ವಿಡಿಯೋ ನೋಡ್ತೀರಾ? ಅಣ್ಣ ಇಷ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟವನೆ ಅಂತ ಗೊತ್ತಿದ್ದಿಲ್ಲ. ಇಲ್ಲಿರುವಾಗ ನಾಯಿ ಹಂಗೆ ಆಡೋನು, ಕಿರ್ಚಾಡೋನು, ಬೈಯೋನು. ಯಪ್ಪ ಯಾವ ಪಿ ಜಿ ಓನರ್ ಈ ಥರ ಇರ್ತಾರೆ? ಯಾರು ಇರ್ತಾರೆ ಹೇಳು? ಇಲ್ಲ ಸೀರಿಯಸ್ ಆಗಿ ಇವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಪಿ ಜಿ ಬಿಟ್ಟು ಹೋದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ ಇದು ಹೋಗ್ಬಿಟ್ರು ಇರ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಬೇಜಾರು ಮಾಡ್ಕೋತಾರೆ. ಇವಣ್ಣ ನಾವು ಬಿಟ್ಟು ಹೋದ್ಮೇಲೆ ಇಷ್ಟು ಪ್ರೀತಿ. ಅದ್ರಲ್ಲೂ ಬೇರೆ ಏನಂತ ಹೇಳಿದ್ದು, ನೀವೆಲ್ಲದು ರೂಮ್ಗೆಲ್ಲ ಹೋಗೋದು ಲೇಟ್ ಆದ್ರೆ ಇಲ್ಲೇ ಬಂದು ಉಳ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಹೋಗಿ. ಯಪ್ಪ ಮನೆ ತರ ನೋಡು. ಇಷ್ಟೆಲ್ಲ ಇದು ನಾವು ಬಿಟ್ಬಾರ್ದು. ಪರವಾಗಿಲ್ಲ ಬಿಡು, ನಮ್ದು ಪರಿಸ್ಥಿತಿ ಹಂಗಿತ್ತು, ನಾವು ಚೇಂಜ್ ಮಾಡ್ಕೊಂಡ್ವಿ. ಅದೆಲ್ಲ ಅಣ್ಣಂಗೆ ಅರ್ಥ ಆಗಿದೆ, ಚೆನ್ನಾಗಿದ್ದಾನೆ. ಪಾಪ ವ್ಲಾಗಿಂಗ್ ಅಲ್ಲ ವ್ಲಾಗಿಂಗ್ ಯೂಟ್ಯೂಬ್ ಬ್ಲಾಗ್. ಇಲ್ಲ